ಸುಯ್ ಅಂತ ಓಡ್ದ ವಾಪಸ್ಸು. ಕ್ಷೌರಿಕನ ಅಂಗಡಿಗೆ ಹೋದ. ಆ ಕ್ಷೌರಿಕರಿಗೆ ಹೇಳ್ದ, ಇನ್ನೊಂದು ವಿಷಯ ಗೊತ್ತೇ, ನೀನು ಆಗಲೇ ಹೇಳಿದಿಲ್ಲ ದೇವ್ರು ಇಲ್ಲೇ ಇಲ್ಲ ಅಂಥೇಳಿ, ಇನ್ನೊಂದು ವಿಷಯ ನಿನಗೆ ಗೊತ್ತಿಲ್ಲ ಅಂತ. ಏನು? ಈ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂತ. ಏನು ಸ್ವಾಮಿ ಹೆಂಗೆ ಹೇಳ್ತೀರಿ? ನಾನೇ ಇದ್ದೇನಲ್ಲ, ಈಗ ತಾನೇ ನಾನೇ ಮಾಡಲಿಲ್ಲ ಕ್ಷೌರ, ನಿಮಗೆ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಅದಕ್ಕೆ ಆ ವ್ಯಕ್ತಿ ಹೇಳ್ದ, ಜಗತ್ತಿನಲ್ಲಿ ನಿಜವಾಗ್ಲೂ ಕ್ಷೌರಿಕರು ಇದ್ದಿದ್ರೆ ಆಗೋ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾನಲ್ಲ, ಅವ್ನು ಅಂಥ ಮನುಷ್ಯ ಇರ್ತಿದ್ನ. ಅವ್ನು ಜಡಿಗಟ್ಟದ ಕೂದಲು, ಗಂಟಾದ ಗಡ್ಡ ನೋಡಿ ತಿಳಿಯಲ್ವೇ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂತೇಳಿ. ಅವ್ನು ಕ್ಷೌರಿಕ ಅದ. ಏನು ಸರ್ ಹಿಂಗೆ ಮಾತಾಡ್ತೀರಿ ನೀವು? ಅವ್ನು ನೋಡಿ ಕ್ಷೌರಿಕರೇ ಇಲ್ಲ ಅಂತೀರ. ನಮ್ಮಲ್ಲಿ ಬಂದರೂ ತಾನೇ ನಾ ಕ್ಷೌರ ಮಾಡೋದು, ನಮ್ಮ ಕಡೆ ಬರದೇ ಇದ್ರೆ ಕ್ಷೌರಿಕರೇ ಇಲ್ಲ ಅಂತ ಅನ್ನೋಕ್ಕಾಗತ್ತಾ ಅಂತ ಕೇಳ್ದ. ಅದಕ್ಕೆ ಮನುಷ್ಯ ನಕ್ಕೆ ಹೇಳಿದಂತೆ, ನಾನು ಅದನ್ನೇ ಹೇಳೋದಪ್ಪ, ಭಗವಂತನಿಗೆ ಶರಣಾದ್ರೆ ತಾನೇ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋದು, ಅವನ ಬಳಿಗೆ ಹೋಗ್ತಿದ್ರೆ ನಿಮ್ಮನ್ನು ಕಾಪಾಡೋದು ಹೇಗೆ ಎಂದ ವ್ಯಕ್ತಿ. ಕ್ಷೌರಿಕ ಬಾಯಿ ಮುಚ್ಕೊಂಡು ಸುಮ್ಮನಾದ. ಭಗವಂತನ ಅಸ್ತಿತ್ವವನ್ನೇ ಗುರುತಿಸದೆ ಅವನು ಶರಣಾಗದೆ ಅವನು ದೂರಿದ್ರೆ ಏನು ಪ್ರಯೋಜನ ಸ್ವಾಮಿ? ನಂಬಬೇಕು, ಗಟ್ಟಿಯಾಗಿ ನಂಬಬೇಕು.